20,000 ಕೋಟಿ ಹಗರಣದ ದಾಖಲೆಗಳು ತನಿಖೆಯ ಹಂತದಲ್ಲಿ ಇರುವಾಗಲೇ ದಾಖಲೆಗಳು ಮಿಸ್ಸಿಂಗ್ ಆರೋಪ ಕೇಳಿ ಬಂದಿದೆ. ಇದರಲ್ಲಿ ಜಿಬಿಎ ಅಧಿಕಾರಿಗಳೇ ಈ ರೀತಿ ದಾಖಲೆಗಳು ಕಾಣೆಯಾಗೋದಕ್ಕೆ ಕಾರಣ ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತು ಇಡಿ ಹಾಗೂ ಲೋಕಾಯುಕ್ತದಲ್ಲಿ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಅಂದ್ರೆ ಈ 20,000 ಕೋಟಿ ಹಗರಣದ ದಾಖಲೆಗಳು ಸದ್ಯ ತನಿಖೆಯ ಹಂತದಲ್ಲಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಿದೆ ಇದು ಮಿಸ್ ಆಗಿದೆ ಎನ್ನುವಂತಹ ಆರೋಪ ಇದು. ಹೀಗಾಗಿ ಇದರಲ್ಲಿ ಜಿಬಿಎ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವಂತಹ ಆರೋಪವನ್ನ ಎನ್ಆರ್ ರಮೇಶ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಎನ್ಆರ್ ರಮೇಶ್ ಮಾತಾಡಿದ್ದಾರೆ, ನೋಡ್ಕೊಂಡು ಬನ್ನಿ. 20,000 ಕೋಟಿ ಹಗರಣದ ದಾಖಲೆಗಳು ಮಿಸ್ಸಿಂಗ್ ಆಗಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಎನ್ಆರ್ ರಮೇಶ್ ಸರ್ ಇದ್ದಾರೆ, ಬನ್ನಿ ಮಾತಾಡುವ. ಸರ್, ಏನಿದು TDR ಹಗರಣ? ಈ ಹಿಂದೆ ಕೂಡ ಬಹಳಷ್ಟು ಸದ್ದಾಗಿತ್ತು. ಸೊ ಏನಿದು ಪ್ರಕರಣ ಸರ್? TDR ಅಂತಂದರೆ ಯಾವುದೇ ಒಂದು ಸರ್ಕಾರಿ ಯೋಜನೆಗಳಿಗೆ ಅವಶ್ಯಕತೆ ಇರತಕ್ಕಂಥ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆ ಹಣದ ಪರಿಹಾರದ ಬದಲಾಗಿ ಆ ಒಂದು ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ ಅಂತ TDRಗಳನ್ನು ಕೊಡುವಂಥ ಪ್ರಕ್ರಿಯೆ 2007-8ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದನ್ನು ಅವರು ಬಿಲ್ಡರ್ಗಳಿಗೆ ಅದನ್ನು ಮಾರಾಟ ಮಾಡ್ಕೊಳ್ತಾರೆ. ಇಲ್ಲಿ TDRಗೆ ಸಂಬಂಧಪಟ್ಟಾಗೆ 6 ವಲಯಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಹಿಂದಿನ BBMP ಆಗಲಿ ಅಥವಾ ಈಗ GBA ಆಗಲಿ ABCDEF ಅಂತ 6 ವಲಯಗಳನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ D ಮತ್ತು EF ವಲಯಗಳೇನಿರುತ್ತೆ ಅಲ್ಲಿ ತೊಗೊಂಡಂಥ TDRಗಳನ್ನು A ಮತ್ತು B-C ವಲಯಗಳಲ್ಲಿ ಬಳಸ್ಕೋಬೇಕಂದ್ರೆ ಅದಕ್ಕೆ ಇರ್ತಕ್ಕಂಥ ಮಾನದಂಡಗಳೇ ಬೇರೆ. ಆದರೆ ಇಲ್ಲಿ ಕಾನೂನು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ವಿಶೇಷವಾಗಿ 2014ರಿಂದ 2017ರಲ್ಲಿ 20ಕ್ಕೂ ಹೆಚ್ಚು ಬೃಹತ್ TDR ಹಗರಣಗಳು ನಡೀತದೆ. ಅದಕ್ಕೆ ಸಂಬಂಧಪಟ್ಟ ಯಾಕಂದರೆ ತಮ್ಮದಲ್ಲಿರ್ತಕ್ಕಂಥ ವಲಯಗಳ TDRಗಳನ್ನು ತೊಗೊಂಬಂದು ಮೇಲ್ದರ್ಜೆಗಿರ್ತಕ್ಕಂಥ ವಲಯಗಳಲ್ಲಿ ಅಂದರೆ A-B-C ವಲಯಗಳಲ್ಲಿ, ಉದಾಹರಣೆಗೆ ಕೆಂಪೇಗೌಡ ರಸ್ತೆಯಲ್ಲಿ ಐಶ್ವರ್ಯ ಮಾಲ್ ಅಂತ ಪೆಟಿಕೋಟ್ ಚಂದ್ರಪ್ಪ ಅವರು ಕಟ್ಟಿರ್ತಕ್ಕಂಥ ಇದು ಪರಮ ವಂಚಕ ಗುತ್ತಿಗೆದಾರ ಏನಿದ್ದಾರೆ, ನಮ್ಮ ದಿನೇಶ್ ಗುಂಡೂರಾವ್ ಅವರ ಬೇನಾಮಿ ಪಾಲುದಾರಿಕೆಯಲ್ಲಿರ್ತಕ್ಕಂಥ ಅವರು ಆ ಐಶ್ವರ್ಯ ಮಾಲ್ಗೆ ಬಳಕೆಯಾಗಿರ್ತಕ್ಕಂಥ TDR ಒಂದು ಹಳ್ಳಿಯಲ್ಲಿ ನೀಡಿರ್ತಕ್ಕಂಥ ಒಂದು TDR ಆಗಿರುತ್ತೆ. ಅದು F ವಲಯದ TDRನ ಎತ್ಕೊಂಬಂದು A ವಲಯದಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು ಕಾನೂನು ರೀತಿ ಅಕ್ಷಮ್ಯ ಅಪರಾಧ. ಅದೇ ರೀತಿ ಮಾದೇವಪುರ ವಲಯದಲ್ಲಿ ಒಂದು ರಸ್ತೆ ಅಗಲೀಕರಣ ಕಾರ್ಯಕ್ಕೆ 3 ಕಿಲೋಮೀಟರ್ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಬಿಡುಗಡೆ ಮಾಡಿದಂಥ ಒಂದು TDRಗಳನ್ನು ಇರ್ಬೋದು, ಅಥವಾ ಯಲಹಂಕ ನಮ್ಮ BBMP ಗಡಿ ಪ್ರದೇಶವನ್ನು ದಾಟಿ ಅಲ್ಲಿಂದ 3.5 ಕಿಲೋಮೀಟರ್ ಚಿಕ್ಕಜಾಲದವರೆಗಿನ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ನಾವು ಕೊಡೋಗೇ ಇಲ್ಲ, ಅದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಒಳಪಡೋಂಥದ್ದು. ಅಲ್ಲೂ ಕೂಡ BBMPಯಿಂದ ಕೊಟ್ಟಿರ್ತಕ್ಕಂಥ TDR ಇರ್ಬೋದು. ಅಥವಾ ಚನ್ನಪಟ್ಟಣದಲ್ಲಿ ಒಂದು ಜಾಗ ಭೂಸ್ವಾಧೀನ ಆದರೆ ಅದಕ್ಕೆ BBMPಯಿಂದ TDRನ್ನು ಕೊಟ್ಟು ಅದನ್ನು ಚಾಮರಾಜಪೇಟೆಯಲ್ಲಿ ಉಮಾ ಚಿತ್ರಮಂದಿರದ ಬಳಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಕಟ್ಟಡಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು. 5 ಮಹಡಿಗಳ ಕಟ್ಟಡದ ಬದಲಾಗಿ 11 ಮಹಡಿಗಳ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ರೀತಿ ಅಕ್ರಮವಾಗಿ TDRಗಳನ್ನು ಬಳಕೆ ಮಾಡೋದ್ರಿಂದ ಯುಟಿಲೈಸೇಷನ್ ಆಫ್ TDR ಅಂತ ಕರೀತಾರೆ. ಅದನ್ನು ದುರ್ಬಳಕೆ ಮಾಡಿಕೊಂಡ್ರು ಇದರಲ್ಲಿ ಸುಮಾರು 20,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರಗಳು ನಡೆದಿರ್ತಕ್ಕಂಥದ್ದು. ಇದಾಗಿತ್ತು ಎನ್ಆರ್ ರಮೇಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.